ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ನಮ್ಮ ದೀಪಾವಳಿ ಹಬ್ಬದ ಲಾಗ್. ನಾನಿಲ್ಲಿ ಲಕ್ಷ್ಮಿನ ಕೂರಿಸೋದಕ್ಕೆ ಕಳ್ಸೋಕ್ಕೆ ತಯಾರಿನ ಮಾಡ್ತಾ ಇದ್ದೀನಿ. ಒಂದು ಹಿತ್ತಾಳೆ ಪಾತ್ರೆಯಲ್ಲಿ ನಾನು ನೀರನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮ, ಸ್ವಲ್ಪ ಹೂವು ಮತ್ತು ಒಂದು ಕಾಯಿನ್ನ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಸೀರೆನೂ ಕೂಡ ಅಷ್ಟೇ ನಾನು ಮೊದಲೇ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅವಾಗ ಸಾರಿ ಹಾಕಿಬಿಟ್ಟು ಪಿನ್ ಹಾಕಿದರೆ ರೆಡಿ ಆಗುತ್ತೆ. ಆಮೇಲೆ ನಾವು ಲಕ್ಷ್ಮೀ ಪೂಜೆಗೆ ಮುಖನ ರೆಡಿ ಮಾಡ್ಕೊಳ್ಬೇಕು. ಇದು ಕಳಸ ಇಡ್ತಾ ಇರುವಂಥದ್ದು. ನಾನಿಲ್ಲಿ ಸ್ವಲ್ಪ ಜುಬ್ರ ಇರ್ತಕ್ಕಂಥ ಕಾಯಿನೇ ತೊಗೊಂಡಿದ್ದೀನಿ. ಪೂಜೆಗೆ ನಾವು ಇದೇ ಕಾಯಿನೇ ಯೂಸ್ ಮಾಡೋದು. ಇವಾಗೆಲ್ಲ ರೆಡಿ ಆಯಿತು. ಇವಾಗ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಾರ್ಡ್ರ್ ಸಾರಿ ಆದರೆ ಸ್ವಲ್ಪ ನೀಟಾಗಿ ಕಾಣ್ತೈತಿ. ನಾನಿಲ್ಲಿ ನಾರ್ಮಲ್ ಸ್ಯಾರಿನೇ ತೊಗೊಂಡಿರೋದು ಈ ವರ್ಷ. ಅದಕ್ಕೋಸ್ಕರ ಇದನ್ನೇ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಈ ದೀಪಾವಳಿ ಹಬ್ಬ ಹಿಂದೂಗಳಿಗೆ ಬಹಳ ದೊಡ್ಡ ಹಬ್ಬ. ದೀಪಾವಳಿ ಮತ್ತು ದಸರಾ ಇವೆರಡೂ ಕೂಡ ಬಹಳ ದೊಡ್ಡ ಹಬ್ಬಗಳು. ಈ ದೀಪಾವಳಿ ಹಬ್ಬನ ಕೇವಲ ಹಿಂದೂಗಳಷ್ಟೇ ಅಲ್ಲದೆ ಜೈನ್, ಸಿಖ್ ಅಷ್ಟೇ ಅಲ್ಲದೆ ಮುಸ್ಲಿಂ ಕೂಡ ನಮ್ಮ ಹಳ್ಳಿಗಳಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಈ ದೀಪಾವಳಿ ಹಬ್ಬನ ನಾವು 3 ದಿನದವರೆಗೂ ಆಚರಣೆನ ಮಾಡ್ತೀವಿ. ಕೆಲವೊಂದು ಕಡೆ 5 ದಿನ ಕೂಡ ಆಚರಣೆನ ಮಾಡ್ತಾರೆ. ಇಲ್ಲಿ ಮೊದಲನೇ ದಿನ ನರಕ ಚತುರ್ಥಿ ಮಾಡಿದರೆ, ಎರಡನೇ ದಿನ ಅಮಾವಾಸ್ಯೆ. ಅಂದರೆ ಅಮಾವಾಸ್ಯೆ ದಿನ ಲಕ್ಷ್ಮೀ ದೇವಿ ಬಹಳ ಕರುಣಾಮಯಿಯಾಗಿರ್ತಾಳೆ, ಪ್ರತಿಯೊಂದು ಮನೆಯಲ್ಲೂ ಬಂದು ನೆಲೆಸ್ತಾಳೆ ಅನ್ನೋ ಉದ್ದೇಶದಿಂದ ಲಕ್ಷ್ಮೀ ಪೂಜೆನ ಆವತ್ತು ಮಾಡ್ತಾರೆ. ಲಕ್ಷ್ಮಿ ಅಂದರೆ ನಾವಿಲ್ಲಿ ದುಡ್ಡು ಅಂತ ಹೇಳ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಹಬ್ಬನ ಆಚರಣೆ ಮಾಡ್ತಾರೆ. ಅದರೊಳಗೂ ಅಂಗಡಿ ಇರ್ತಕ್ಕಂಥವ್ರು ಬಹಳ ಗ್ರ್ಯಾಂಡಾಗಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಅಂದರೆ ಇವಾಗ ನಾವೆಲ್ಲ ಅಮಾವಾಸ್ಯೆ ದಿನ ಪೂಜೆ ಮಾಡಿದ್ರೆ ಅಂಗಡಿಗಳಲ್ಲೆಲ್ಲ ಪಾಡ್ಯ ದಿನ ಪೂಜೆ ಮಾಡ್ತಾರೆ, ಮಾರನೇ ದಿನ, ಅಥವಾ 5 ದಿನ ಬಿಟ್ಟು 5 ದಿನದ ಪಾಡುವ ಪೂಜೆ ಅಂತ ಕೂಡ ಮಾಡ್ತಾರೆ. ಈ ದೀಪಾವಳಿ ಹಬ್ಬಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಅಂತ ಹೇಳ್ಬೋದು. ಹಿಂದೆ ನಾವು ರಾಮಾಯಣನ ನೋಡೋದಾದರೆ, ರಾಮ ವನವಾಸಕ್ಕೆ ಹೋಗಿ ಬಂದ ನಂತರ ಅಲ್ಲಿರ್ತಕ್ಕಂಥ ಪ್ರಜೆಗಳು ಅವನು ಬಂದಿರುವಂಥ ಖುಷಿಗೋಸ್ಕರ ದೀಪಗಳನ್ನು ಹಚ್ಚಿ ಈ ಹಬ್ಬನ ಆಚರಣೆ ಮಾಡಿದರು ಅಂತ ಒಂದು ಕಡೆ ಹೇಳ್ತಾರೆ. ಇನ್ನು ಪುರಾಣಗಳಲ್ಲಿ ನೋಡೋದಾದರೆ ಲಕ್ಷ್ಮಿ ಮತ್ತು ವಿಷ್ಣುವಿನ ವಿವಾಹವಾದಂಥ ಸಂದರ್ಭದಲ್ಲಿ ಅಲ್ಲಿ ಖುಷಿಗೋಸ್ಕರ ದೀಪನ ಹಚ್ಚಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿದರು ಅಂತ ಕೂಡ ಇದಕ್ಕೆ ಪುರಾಣಗಳಲ್ಲಿ ಇತಿಹಾಸ ಇದೆ. ನಾನಿಲ್ಲಿ ಲಕ್ಷ್ಮೀ ಪೂಜೆಗೆ ಮುಖಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಿವಿ ಓಲೆ, ಮೂಗತ್ತಿ ಎಲ್ಲನೂ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ಯಾರಿ ಎಲ್ಲ ಉಡ್ಸಾಗಿದೆ. ಇದೊಂದು ಮುಖಾನ ಹಾಕಿ ನಾವು ಜಗಲಿ ಮೇಲೆ ಕೂರಿಸಿದ್ರೆ ನಮ್ಮ ಲಕ್ಷ್ಮೀ ಪೂಜೆಗೆ ರೆಡಿ ಆಗುತ್ತೆ. ಸ್ವಲ್ಪ ಲಕ್ಷ್ಮಿ ಅಲ್ಲಿ ಜಗಲಿ ಹತ್ರ ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ನಾನು ಇಲ್ಲೇ ಟೇಬಲ್ ಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಜಗಲಿ ಮೇಲೆ ಕೂರಿಸ್ಕೊಂಡೆ. ನೋಡಿ ಫ್ರೆಂಡ್ಸ್, ನಮ್ಮ ಲಕ್ಷ್ಮಿ ಯಾವ ಥರ ರೆಡಿ ಆಗ್ತಾಯಿದೆ ಅಂತ. ಮೂಗ್ತಿ ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಲಕ್ಷ್ಮಿ ಪೂಜೆಗೆ ಯಾವ ಥರ ತಯಾರು ಮಾಡ್ಕೊಂಡಿದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಾಣ್ತಾ ಇದೆ ಲಕ್ಷ್ಮಿ. ಇವಾಗ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಆಗಿದೆ. ಇನ್ನು ಎಲ್ಲರೂ ಪೂಜೆಗೆ ಕರೆದು ಪೂಜೆನ ಮಾಡಬೇಕು. ಇದು ನಮ್ಮ ಒಂದು ದೀಪಾವಳಿ ಹಬ್ಬದ ಡೆಕೋರೇಷನ್ ಫ್ರೆಂಡ್ಸ್. ನೀವು ಯಾವ ಥರ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ.